ತಾಲೂಕಲ್ಲಿ ರೈತ ಸಂಘಟನೆ ಏನು ಇವತ್ತು ಸಭೆ ಕರೆದಿದ್ವಿ ಐಬಿನಲ್ಲಿ. ಆ ಸಭೆಯಲ್ಲಿ ಏನು ರೈತ ಸಂಘಟನೆ ಒಂದು ತಾಲೂಕು ಆಫೀಸ್ಗಳ ತಾಲೂಕು ಬಗ್ಗೆ ಏನು ಕುಂದುಕೊರತೆಗಳಿದ್ದೋ ಸಮಸ್ಯೆಗಳಿದ್ದೋ ರೈತ ಸಂಘಟನೆ ಸಂಘಟನೆ ಬಗ್ಗೆ ಏನು ಸಂಘಟನೆ ಕರೆದು ಒಂದು ಸಭೆ ಕರೆದು ಅಲ್ಲಿಂದ ಮತ್ತೆ ಇಲ್ಲಿ ತಾಲೂಕು ಆಫೀಸಿಗೆ ಬಂದಾದಮೇಲೆ ಇಲ್ಲಿ ತಾಲೂಕಿನ ವಿವಿಧ ಸಮಸ್ಯೆಗಳ ಬಗ್ಗೆ ತಹಸೀಲ್ದಾರ್ ಅವರು ಭೇಟಿ ಮಾಡಿ ಒಂದು ಮನವಿ ಕೊಟ್ಟಿದ್ದೀವಿ. ಮೇಜರಾಗಿ ತಾಲೂಕು ಆಫೀಸಲ್ಲಿ ಏನು ದಲ್ಲಾಳಿಗಳ ವ್ಯವಸ್ಥೆ ತುಳುಕು ತುಂಬ್ತಾ ಇದೆ ಅದ್ರ ಬಗ್ಗೆ, ಹಾಗೂ ದರ್ಖಾಸ್ತು ದುರಸ್ತು ಕೋಡಿ ಬಗ್ಗೆ ಏನು ಡಿಲೇ ಆಗ್ತಾ ಇದೆ ಅದನ್ನು ಶೀಘ್ರವೇ ಮಾಡಬೇಕು. ಜೊತೆಗೆ ಪಂಚಾಯಿತಿ ಮಟ್ಟದಲ್ಲಿ ಒಂದು ರಸ್ತೆ ವಿಚಾರ ಆಗಿರ್ಬೋದು, ಒಂದು ಚರಂಡಿ ಬೀದಿ ದೀಪದ ವಿಚಾರ, ಕುಡಿಯೋ ನೀರು ವಿಚಾರ ಸುಮಾರು ಸಲ ನಾವು ಕೆಲವು ಏನು ತಾಲೂಕು ಆಫೀಸಲ್ಲಿ ತಾಲೂಕು ಕಚೇರಿಗೆ ಭೇಟಿಗೆ ನೀಡುವ ಕೆಲವು ಸಮಸ್ಯೆಗಳನ್ನ ಹೇಳಿದ್ದೀವಿ. ಅದ್ರ ಬಗ್ಗೆಯೂ ಸಹಿತ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಜೊತೆಗೆ ತೋಟಗಾರಿಕೆ ಕಾಂಡ ಸೌರುಗಳ ಬಗ್ಗೆ ಇವಾಗ ಅಲ್ಲಿನ ತೋಟಗಾರಿಕೆಯಲ್ಲಿ ಸುಮಾರು ಸಲ ನಾವು ಅವರಿಗೆ ಮನವರಿಕೆ ಮಾಡಿದ್ರು ಸಹಿತ ಅವ್ರು ಗಮನ ಹರಿಸಿಲ್ಲ. ಈ ನಿಟ್ಟಿನಲ್ಲಿ ಇವನ್ನೆಲ್ಲ KEB ಸಮಸ್ಯೆ ಆಗಿರ್ಬೋದು, ಜೊತೆಗೆ ಹಾಲಿನ ಸಮಸ್ಯೆ. ಹಾಲಿಗ ನೋಡಿ 35 ರೂಪಾಯಿ ಹಾಲಿ ಕೊಡ್ತಾ ಇದ್ದಾರೆ, ಪ್ಯಾಕೆಟ್ ಹಾಲಿಗೆ 60 ರೂಪಾಯಿ ಇಸ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಸಮಸ್ಯೆಗಳ ಬಗ್ಗೆ ಒಂದು ಮನವಿನ ಕೊಟ್ಟಿದ್ದೀವಿ. ಈ ಸಮಸ್ಯೆಗಳ ಬಗ್ಗೆ ಅವ್ರು ಏನಾದರೂ ಕಾಳಜಿ ವಹಿಸಿ ಇದನ್ನು ಬಗೆಹರಿಸಲಿಲ್ಲ ಅಂತ ಹೇಳಿದರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒಂದು ಹೋರಾಟ ನಂಬ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬೀಗ ಹಾಕುವ ಮುಖಾಂತರ ನಾವು ಚಳುವಳಿ ಮಾಡಬೇಕಾದಂತ ಹೇಳ್ತೀವಿ. ಈ ಗ್ರಾಮ ಪಂಚಾಯತಿ ಅಂತ ಹೇಳ್ತಾರೆ, ಯಾವುದು ಗ್ರಾಮ ಪಂಚಾಯತಿ? ಈಗ ಗ್ರಾಮ ಪಂಚಾಯತ್ ಆರ್ಣಿ ಗ್ರಾಮ ಪಂಚಾಯತ್ ಆಗಿರ್ಬೋದು, ನಲ್ಲಿಗೆರೆ ಗ್ರಾಮ ಪಂಚಾಯತಿ ಆಗಿರ್ಬೋದು. ಈಗ ಆರ್ಣಿ ಗ್ರಾಮ ಪಂಚಾಯತಿ ತೊಗೋತೀವಿ ಅಂತ ಹೇಳಿದರೆ ಕೆಲವೊಂದು 4-5 ಮನೆಗಳು ಒಂದು ಉದ್ದೇಶ ಬಿಟ್ಕೊಂಡೆ ಕೆಲವು ಮನೆಗಳಿಗೆ ನೀರೇ ಬಿಟ್ಟಿಲ್ಲ. ಕೆಲವು ಅವ್ರಿಗೆ ಈಗ ತೊಂದರೆಗಳಲ್ಲಿ ಒಂದು ಗಲೀಜೆಲ್ಲ ಗುಡ್ಡೆ ಹಾಕೊಂಡು ತೆರವುಗೊಳಿಸಿ ಅಂತೇಳಿ ಲೆಟರ್ ಕೊಟ್ಟಿದ್ದೀವಿ. ಅವ್ರು ಬರ್ತೀವಿ ಅಂತಾರೆ, ನಂತರ ಬೇರೆ ಮೀಟಿಂಗ್ ಇತ್ತು ಅಂತ ಹೇಳ್ತಾರೆ. ಇನ್ನು 2 ತಿಂಗಳು ಬಿಟ್ಕೊಂಡು PDOನೇ ಚೇಂಜ್ ಆಗಿರ್ತಾರೆ. ಈ ವ್ಯವಸ್ಥೆಗಳು ಈ ನೋಟಿಸ್ ಕೊಡ್ತಾರೆ, ಬರೋದಿಲ್ಲ. ಈ ಅವ್ಯವಸ್ಥೆಗಳು ಬದಲಾಗಬೇಕು. ಈ ಬದಲಾಗಲಿಲ್ಲ ಅಂತ ಹೇಳಿದರೆ ನಾವಿನ್ನು ತಾಲೂಕು ಮಟ್ಟದಲ್ಲಿ ಅಂತಲ್ಲ ಪಂಚಾಯತಿ ಮಟ್ಟದಲ್ಲೂ ಪಂಚಾಯತಿಗಳಿಗೆ ಬೀಗ ಹಾಕಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಎಚ್ಚರಿಕೆನೂ ಕೊಡ್ತಾ ಇದ್ದೀವಿ.